ಹಾಯ್ ಫ್ರೆಂಡ್ಸ್, ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಏನಪ್ಪ ಇದಕ್ಕೆ ಉದಾಹರಣೆ ಅಂತ ಇದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ಲ. ದೇವರೇ ಆಗಲಿ, ಯೂನಿವರ್ಸೇ ಆಗಲಿ, ಯಾವಾಗಲೂ ನಮಗೆ ಸಪೋರ್ಟಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಆದರೆ ನಾವು ಯೂನಿವರ್ಸ್ನ ಯಾವ ರೀತಿ ನೋಡ್ಕೊಬೇಕು, ನಾವು ದೇವರನ್ನು ಯಾವ ರೀತಿ ಕರಿಬೇಕು, ಯೂನಿವರ್ಸ್ನ ಯಾವ ರೀತಿ ಮಾತನಾಡಿಸ್ಬೇಕು ಅನ್ನೋದನ್ನು ಮಾತ್ರ ತಿಳ್ಕೊಂಡಿರಬೇಕು. ಒಂದು ದಿವಸ ಏನಾಗುತ್ತೆ ಅಂತಂದಾಗ ಒಬ್ಬ ವ್ಯಕ್ತಿ ನದಿ ಒಳಗಡೆ ಹೋಗ್ಬಿಡ್ತಾನೆ. ನದಿ ಒಳಗಡೆ ಹೋಗ್ತಾ ಇದ್ದರೆ ತುಂಬ ಆಳಕ್ಕೆ ಕೊಟ್ಟೋಗ್ತಾನೆ. ಆದರೆ ಅವ್ನಿಗೆ ಈಜೋದಕ್ಕೆ ಆಗ್ತಾನೆ ಇರೋದಿಲ್ಲ. ಅಲ್ಲಿ ಒಬ್ಬ ಹಡಗಲ್ಲಿ ಬರ್ತಾನೆ. ಹಡಗಲ್ಲಿ ಬಂದು ಹೇಯ್ ಬಾಪ, ನಾನು ಕರ್ಕೊಂಡು ಹೋಗ್ತೀನಿ ಬಾರಯ್ಯ, ದಡ ಸೇರಿಸ್ತೀನಿ ಬಾರಯ್ಯ ಅಂತಾನೆ. ಇಲ್ಲ ಇಲ್ಲ, ದೇವ್ರು ಬರ್ತಾನೆ, ನಾನು ಕಾಪಾಡ್ತಾನೆ, ನೀನು ಹೋಗು 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 ಅಂದ್ಬಿಡ್ತಾನೆ. ಆಗ ಇನ್ನೊಬ್ಬ ಬರ್ತಾನೆ, ಹೆಲಿಕಾಪ್ಟ್ರಲ್ಲಿ ಮ್ಯಾಲಿಂದ ಹಗ್ಗ ಬಿಟ್ಟು ಬಾರಯ್ಯ ಬಾರಯ್ಯ, ನಿನ್ನ ಸೇಫ್ಟಿ ಮಾಡ್ತೀನಿ, ಆ ಕಡೆ ಕರ್ಕೊಂಡು ಹೋಗ್ತೀನಿ ಬಾರಯ್ಯ ಅಂತಾನೆ. ಆದ್ರೂ ಹೋಗೋದೇ ಇಲ್ಲ ದೇವ್ರು ಬರ್ತಾನೆ ಅಂತ ಇರ್ತಾನೆ. ಆದರೆ ಆ ವ್ಯಕ್ತಿ ಹೋಗೋದೇ ಇಲ್ಲ. ಅಲ್ಲೇ ಮುಳುಗೋಗ್ಬಿಡ್ತಾನೆ. ಮುಳುಗೋಗ್ಬಿಟ್ಟು ಡೈರೆಕ್ಟಾಗಿ ಕೈಲಾಸಕ್ಕೆ ಕೊಟ್ಟೋಗ್ತಾನೆ. ಅಲ್ಲಿ ದೇವರನ್ನು ಪ್ರಶ್ನೆ ಮಾಡ್ತಾನೆ, ದೇವರೇ ನಾನು ನಿನ್ನ ನಂಬಿದ್ದೆ, ಆದರೆ ನಾನು ನಿನ್ನ ಕೈ ಬಿಟ್ಬಿಟ್ಟಲ್ಲ, ಯಾಕೆ ನಿನ್ನ ಹತ್ರ ನಾನು ಕರ್ಕೊಂಡ್ಬಿಟ್ಟೆ ಅಂತ ಕೇಳಿದಾಗ ದೇವ್ರು ಹೇಳ್ತಾನೆ, ನಾನೇನಯ್ಯ ಬಂದಿದ್ದು, ಫಸ್ಟ್ ಹಡಗಲ್ಲೂ ಬಂದಿದ್ದು ನಾನೇ, ಹೆಲಿಕಾಪ್ಟ್ರಲ್ಲಿ ಹಗ್ಗ ಬಿಟ್ಟಿದ್ದು ನಾನೇ, ಆದರೆ ನೀನು ನನ್ನ ಗಮನಿಸಿಲ್ಲ ಅಂತಾನೆ. ಅದಕ್ಕೆ ನಿಮ್ಮ ಗಮನ ಅನ್ನೋದೇನಿದೆ, ಅದು ಭಕ್ತಿ ಅನ್ನೋದೇನಿದೆ, ಆ ಯೂನಿವರ್ಸ್ ಮೇಲೆ ಇರಬೇಕು. ದೇವ್ರ ಮೇಲೆ ಇದ್ದಾಗ ಮಾತ್ರ ನೀವು ಅಂದ್ಕೊಂಡಿದ್ದು ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್.